ಗೋ ಅವೇ. ಏನಾಯ್ತು ರಜಣ? ಏನಾದ್ರೂ ತಪ್ಪಾಯ್ತಾ? ಯು ಗೋ ಅವೇ. ರಜಣ, ನಾನು ತುಂಬಾ ದೂರ ಹೋಗ್ತೀಯ ನೀನು. 500 ರೂಪಾಯಿ ಮಾಲ್ನ 3000 ರೂಪಾಯಿ ಮಾರಿದ್ಯಾ? ಆ ಚಿಂದಿ ಮಾಡ್ಬಿಟ್ಟೆ ಬಿಡು, ಚಿಂದಿ. ಥ್ಯಾಂಕ್ಸ್. ನೋಡು, ಒಂದ್ ಹೊಸ ಪ್ರೊಜೆಕ್ಟರ್ ಬಂದಿದೆ, ಮಾರಕ್ಕಾಗತ್ತಾ? ಹಾ ರಜಣ, ನಾನ್ ಮಾರ್ಬಿಡ್ತೀನಿ. ನಿನ್ನೊಳಗೆ ಫೈರ್ ಇದೆ ಅಲ್ವಾ, ಇದು ನಿನ್ನ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ರಾಜಣ್ಣ, ಇದು ನಿಮ್ದು. ಹಾ, ಇಷ್ಟೊಂದೆಲ್ಲ ದುಡ್ಡು. ಇಷ್ಟು ದುಡ್ಡಿಂದಾಗಿ ಮಕ್ಕಳು ಮತ್ತೆ ವಿದ್ಯಾ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಮನೆಗೆ ಬೇಕಾಗಿರೋ ರೇಷನ್ ಸಿಗುತ್ತೆ, ಮಕ್ಕಳಿಗೆ ಹೊಸ ಬಟ್ಟೆ ಮತ್ತೆ ಶೂನು ಸಿಗುತ್ತೆ. ಏ ನೀಲ್, ಏನ್ ಮಗ, ದುಡ್ಡು ನೀನ್ ಸಂಪಾದಿಸ್ತಿದ್ಯಾ? ಪಾರ್ಟಿನ ನಾನ್ ಕೊಡಿಸ್ತೀನಿ ನಿನಗೋಸ್ಕರ. ತಗೋ ಕೊಡಿ. ನಾಳೆ ನಾನು ಪಾರ್ಟಿಗೆ ಬರ್ತಿದ್ದೀನಿ, ಇನ್ಫಾರ್ಮ್ ಮಾಡ್ಬಿಡು ಮಿಸ್ಟರ್ ಚೋಪ್ರಾಗೆ. ಆದ್ರೆ ಮಾರ್ನಿಂಗ್ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಲ್ವಾ ಮ್ಯಾಮ್? ನೀವ್ ಹೇಳ್ತಾ ಇದ್ರಿ ಹೊಸ ಡಿಸೈನರ್ ಮತ್ತೆ ಹೊಸ ಐಡಿಯಾ ಸಿಗೋವರೆಗೂ ಯಾವುದೇ ಪಾರ್ಟೀಸ್ ಮತ್ತೆ ಇವೆಂಟ್ಸ್ ಗೆ ಹೋಗಲ್ಲ ಅಂದ್ರಿ. ಆದ್ರೆ ಈಗ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನ್ ಐಡಿಯಾ ಮ್ಯಾಮ್? ನಾನು ನ್ಯಾಷನಲ್ ಲೆವೆಲ್ ಕಾಂಟೆಸ್ಟ್ ಆರ್ಗನೈಸ್ ಮಾಡ್ತೀನಿ. ಅದರಲ್ಲಿ ಜನ ದೇಶದ ಮೂಲೆಯಿಂದ ಡಿಸೈನ್ ನ ಸಬ್ಮಿಟ್ ಮಾಡ್ತಾರೆ. ವಿತೌಟ್ ಎನಿ ರೆಫರೆನ್ಸ್, ವಿತೌಟ್ ಎನಿ ಟೆನ್ಸ್, ಪ್ಯೂರ್ ಟ್ಯಾಲೆಂಟ್ ಅಂಡ್ ಪ್ಯಾಷನ್. ಬ್ರಿಲಿಯಂಟ್ ಐಡಿಯಾ ಮ್ಯಾಮ್. ಅಂಡ್ ವಾಟ್ಸ್ ದ ವಿನ್ನರ್ ಪ್ರೈಸ್? ವಿನ್ನರ್ಗೆ ಸಿಗುತ್ತೆ 10 lakhs ಪ್ರೈಸ್ ಅಮೌಂಟ್. ಮತ್ತೆ ಏನಂದ್ರೆ ನನ್ನ ನೆಕ್ಸ್ಟ್ ಫಿಲ್ಮ್ಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋ ಚಾನ್ಸ್. ವಾವ್, ಇಟ್ಸ್ ಅಮೇಜಿಂಗ್. ದಟ್ಸ್ ಜೀನಿಯಸ್ ಮ್ಯಾಮ್. ಇದರಿಂದ ಇಂಡಸ್ಟ್ರಿ ಶೇಕ್ ಆಗುತ್ತೆ. ಮತ್ತೆ ಆಗ ನಾನ್ ಒಬ್ಬರ ಕನ್ಸನ್ನ ನನಸ್ ಮಾಡ್ತೀನಿ. ಒನ್ ಟೈಮಲ್ಲಿ ನನ್ ಕನ್ಸ್ ನನ್ಸ್ ಮಾಡ್ದಾಗೆ. ಹೇಳ್ತಾರಲ್ಲ, ಸ್ಟಾರ್ಸ್ ಅದೃಷ್ಟ ಇದ್ರೆ ಹೊಳಿಯುತ್ತೆ. ಆದ್ರೆ ಕೆಲವೊಂದ್ಸಲ ಒಂದು ಹೊಳಿತಾ ಇರೋ ಸ್ಟಾರ್ ಇನ್ನೊಂದ್ ಸ್ಟಾರ್ಗೆ ಹೊಳಿಯೋದಕ್ಕೆ ಅವಕಾಶ ಮಾಡ್ಕೊಡತ್ತೆ. ಅಮ್ಮ, ಅಮ್ಮ, ನನ್ ಪಕ್ಕದಲ್ಲಿರೋ ಆಂಟಿ ಮನೆಗ್ ಹೋಗಿ ಏನಾದ್ರೂ ತಿನ್ಕೊಂಡ್ ಬರ್ಲಾ? ನನಗ್ ತುಂಬಾ ಹೊಟ್ಟೆ ಹಸಿತಿದೆ. ಅಮ್ಮ, ನನ್ಗೂ ತುಂಬಾ ಹೊಟ್ಟೆ ಹಸ್ವಾಗ್ತಿದೆ. ಇನ್ನೊಂದ್ ಸ್ವಲ್ಪ ಹೊತ್ತಿರಿ ಮಕ್ಳ, ಅಪ್ಪ ಬಂದ್ಬಿಡ್ತಾರೆ. ಅಪ್ಪ ಬರೋದ್ ಎಷ್ಟೊತ್ತಾಗ್ಬೋದು? ನಿನಗ್ ಹೇಳ್ತೀನಿ, ಅವಳು ನನ್ಗೆ ಮಗಳಿದ್ದಾಗೆ, ಗೊತ್ತಾಯ್ತಾ? ಮತ್ತೆ ನೋಡು, ನೀನು ಅವಳನ್ನ ಮತ್ತ ಅವಳ ಮಗಳನ್ನ ಸಾಕಕ್ಕೆ ತಯಾರಾಗಿದ್ರೆ ನಾನು ಮಾತಾಡ್ತೀನಿ. ನೀನೇನಾದ್ರೂ ಅವಳಿಗೆ ತೊಂದ್ರೆ ಕೊಟ್ರೆ ನಿನ್ ಅಂಗಡಿಗೆ ಹುಡ್ಕೊಂಬಂದು ನನ್ನ ಈ ಚಪ್ಲಿಯಿಂದ ಸರಿಯಾಗಿ ಹೊಡಿತೀನಿ ನಿನಗೆ. ಅಯ್ಯೋ, ಏನಜ್ಜಿ, ನನ್ನನ್ನೇನ ಕುಡ್ಕಂತರ ಅನ್ಕೊಂಡಿದ್ಯಾ? ನಾನ್ ಜವಾಬ್ದಾರಿ ಹೊತ್ಕೊಳಕ್ ರೆಡಿ ಇರ್ಲಿಲ್ಲ ಅಂದ್ರೆ ನಾನ್ ಯಾಕೆ ಇಲ್ಲಿಗೆ ಬರ್ತಿದ್ದೆ? ಬಾ, ನಿನಗ್ ಭೇಟಿ ಮಾಡಿಸ್ತೀನಿ, ಬಾ. ವಿದ್ಯಾ, ಮಗಳೇ ವಿದ್ಯಾ, ವಿದ್ಯಾ, ಬೇಗ ಹೋಗಿ ಟೀ ಮಾಡು. ನೋಡು ಯಾರು ಬಂದಿದ್ದಾರೆ ಅಂತ ನನ್ ಜೊತೆ. ನನ್ ಮನೆಯಲ್ಲೇ ಟೀ ಮಾಡ್ಬೇಕು ಅಂತಿದ್ದೆ, ಆದ್ರೆ ಏನ್ ಹೇಳಿ ನಾನು, ಟೀ ಪುಡಿನೇ ಖಾಲಿ ಆಗಿದೆ. ಇದು ಮಕ್ಕಳಿಗೋಸ್ಕರ ಫ್ರೂಟ್ಸ್ ತಗೊಂಡ್ಬಂದಿದ್ದೀನಿ. ಅಯ್ಯೋ, ಚೀಲ್ದಿಂದ ತೆಗೆದುಕೊಡು. ತೆಗಿ ಬೇಗ. ಇದು ಫ್ರೂಟ್ ಏನೋ, ನಿನ್ ತಲೆ ಒಡೆದ್ಬಿಡ್ತೀನಿ, ಇಡೋ ಒಳಗೆ. ಆ ಕುಡ್ಕ ಬನ್ನ ಕುಡ್ದು ಮೋರಿನಲ್ಲಿ ಬಿದ್ದಿರ್ಬೇಕು. ನೋಡಮ್ಮ, ಈಗ ನಿನ್ನ ಮೋರಿಯಿಂದ ಆಚೆ ತೆಗಿಯೋ ಅವಕಾಶ ಬಂದಿದೆ. ನೋಡು, ನಿನಗೆ ಇದೇ ಒಳ್ಳೇದು. ಅಮ್ಮ, ಅಪ್ಪ ಬಂದ್ರು. ಅಯ್ಯೋ ಲತಿಕಾ ಚಿಕ್ಕಮ್ಮ, ಮಕ್ಕಳ ಇಲ್ನೋಡಿ, ನಿಮ್ಮಿಬ್ಬರಿಗೂ ಕೂಡ ಹೊಸ ಶೂಗಳನ್ನ ತಂದಿದ್ದೀನಿ. ಇಲ್ನೋಡಿ, ಇಲ್ನೋಡು ಟಿಂಪು, ಇಲ್ನೋಡಿ ಹೇಗಿದೆ ಶೂ ನೋಡು. ಇದು ನಿನಗೆ. ಹೋಗು, ಹೋಗಿ ಬೇಗ ಟ್ರೈ ಮಾಡಿ, ಹೋಗಿ. ಇದ್ಯಾ, ಇಲ್ನೋಡು, 60 ರೂಪಾಯಿ ಕೆಜಿ ಸೋನಾ ಅಕ್ಕಿ ಬರುತ್ತಲ್ಲ, ಅದೇ ಇದು. ಇನ್ಮೇಲೆ ಕಡಿಮೆ ರೇಟಿನ ಅಕ್ಕಿ ಎಲ್ಲ ತರೋದೇ ಇಲ್ಲ. ಇಲ್ನೋಡು, ಇದು ಬನ್ನು ನೋಡು, ಇದ್ರಲ್ಲಿ ತರಕಾರಿ ಇದೆ, ಎಲ್ಲ ವಸ್ತುನು ತಂದಿದ್ದೀನಿ. ಅಜ್ಜಿ, ಅದು ಅಂಗಡಿ ಕಸ್ಟಮರ್ ವೇಟ್ ಮಾಡ್ತಿರ್ತಾರೆ. ಸುಮ್ನಿರು. ಇವತ್ ಮತ್ತೆ ಜೂಜಲ್ಲಿ ಗೆದ್ದುಬಿಟ್ಟು ಬಂದಿದೀಯ, ನಾಳೆ ಹೋಗಿ ಸೋಲ್ತೀಯ, ಮತ್ತೆ ಮಕ್ಕಳನ್ನ ಉಪವಾಸ ಇಡ್ತೀಯ, ಹೆಂಡತಿ ಮಕ್ಕಳಿಗೆ ಹೊಡಿತೀಯ ಅಲ್ವಾ? ಅಯ್ಯೋ ದೇವ್ರೆ, ಅಷ್ಟೊಂದು ಕೆಟ್ಟಾಗಿ ನೆಟ್ಕೊಂಡಿದ್ದೆ ನಾನು. ಇಲ್ಲ ಚಿಕ್ಕಮ್ಮ, ಅದು ಇನ್ಮೇಲೆ ಎಲ್ಲ ನಿಲ್ಲಿಸ್ತೀನಿ. ಎಣ್ಣೆ ಕುಡಿಯೋದಿಲ್ಲ, ಜೂಜಾಡೋದಿಲ್ಲ, ಮತ್ತೆ ಇವಳಿಗೆ ಹೊಡೆಯೋದು ಇಲ್ಲ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಮಂಚದ ಕೆಳಗಡೆ ಬಾಟಲ್ ಇದೆ ಅರ್ಧ, ಇಂಗ್ಲಿಷ್ ಅವ್ರದ್ದು, ಅದನ್ನ ನೀವು ತಗೊಳ್ಳಿ. ನನಗ್ ಗೊತ್ತು
ನೀವು ಆಗಾಗ ಸ್ವಲ್ಪ ತಗೊಂತೀರಾ ಅಂತ. ಏನ್ ಬೊಗಳ್ತಿದ್ಯೋ ನಾಯಿ? ನೀನ್ ಉಳಿಸಿರೋ ಇಂಗ್ಲಿಷ್ ಎಣ್ಣೆನ ಕುಡ್ದು ಬದುಕೋ ಅಂತ ಕರ್ಮ ನನಗಿನ್ನೂ ಬಂದಿಲ್ಲ ಕಣೋ. ಇನ್ನೊಬ್ಬರ ದುಡ್ಡಲ್ಲಿ ಬದುಕಿಲ್ಲ ನಾನು, ತಿಳ್ಕೊ ಮಗನೇ. ನೀಲ್ ನಿಜ ಹೇಳು, ಇಷ್ಟೆಲ್ಲ ವಸ್ತು ತರಕ್ ದುಡ್ಡಿಲಿಂದ ಬಂತು? ಕಷ್ಟಪಟ್ಟೆ ವಿದ್ಯಾ, ಕಷ್ಟಪಟ್ಟು ಬೇವ್ರು ಸುರಿಸಿದ್ದೀನಿ. ನಿನ್ಮೇಲೆ ಆಣೆ. ನನ್ನ ಮಗಳ ಮೇಲೆ ಸುಳ್ಳು ಆಣೆ ಮಾಡ್ಬೇಡ. ನನ್ ತಲೆ ಕೆಡ್ತು ಅಂದ್ರೆ ನಿನ್ ತಲೆ ಬೋಳಿಸ್ಬಿಡ್ತೀನಿ ಅಷ್ಟೇ. ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.